ನೋಡಿ ಸ್ನೇಹಿತರೆ, ಇದು ಜೇನಿನ ಮೇಣದಿಂದ ಎರಿಯಿಂದ ಅಂದರೆ ವೇಸ್ಟ್ ಎರಿಗಳಿಂದ ಮಾಡಿದಂಥ ಜೇನಿನ ಮೇಣ. ಇದು ಹಳದಿ ಕಲರಲ್ಲಿದೆ ನೋಡಿ, ಎಷ್ಟು ಚಂದವಾಗಿದೆ, ಸುಂದರವಾಗಿದೆ. ಇದು ನಾನು ಇವತ್ತು ಮಾಡಿದ್ದಂಥದ್ದು. ಇದರ ಅಡಿಗಡೆ ಸ್ವಲ್ಪ ಈ ಥರ ಇದೆ, ಅಂದರೆ ಇದು ಅಡಿ ಭಾಗದಲ್ಲಿ ಈ ಥರ ಬರ್ತದೆ, ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದು 2 ಸಲ ಸೋಸಿ ಮಾಡಿರುವಂಥದ್ದು ಮೇಣ, ಜೇನಿನ ಮೇಣ. ಎಷ್ಟು ಸುಂದರವಾಗಿದೆ ನೋಡಿ, ಜೇನಿನ ಮೇಣದ ತುಂಡು. ಇದು ಯಾವ ರೀತಿ ಮಾಡಿದ್ದು ಅಂತೇಳಿ ನಿಮಗೆ ವೀಡಿಯೋ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ. ಎಷ್ಟು ಚೆಂದ ಇದೆ ನೋಡಿ, ಜೇನಿನ ಮೇಣ ಈ ಥರ ಬರ್ತದೆ. ಅದು ನಾವು ಯಾವ ರೀತಿ ಪಾತ್ರೆಯಲ್ಲಿ ಹಾಕ್ತೀವೋ ಆ ಥರ ಬರ್ತದೆ. ರೌಂಡು ಶೇಪ್, ಉದ್ದ ಹಾಕಿದರೆ ಉದ್ದ ಬರ್ತದೆ, ಅಗಲ ಬೇಕಾದರೆ ಅಗಲ ಬರ್ತದೆ. ಇದು ನಾನು ಈ ಥರದ ಮಾಡಿದ್ದೇನೆ ನೋಡಿ, ಇವತ್ತು ಮಾಡಿರುವಂಥದ್ದು. ಸೊ ಜೇನು ಪೆಟ್ಟಿಗೆ ಕೂಡ ಇಲ್ಲಿದೆ ನೋಡಿ. ಇದು ತುಂಬ ಸುಲಭ ಮಾಡಲಿಕ್ಕೆ, ಅಷ್ಟು ಖುಷಿ ಚೆಂದ ಕೂಡ ಇರ್ತದೆ ನೋಡಿ. ನೋಡಿ ಎಷ್ಟು ಸುಂದರವಾಗಿದೆ. ಹೇಗೆ ಮಾಡೋದು ಏನು ಎತ್ತ ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತೇನೆ, ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಯಾವುದರಿಂದ ಮಾಡಿದ್ದಂತ ಹೇಳಿದ್ರೆ, ಮೊನ್ನೆ ಒಂದು ಮರ ಬಿದ್ದಿತ್ತು, ಅದರಿಂದ ಜೇನು ಹಿಡ್ತಿದ್ದೆ ನಾನು. ಆ ಜೇನು ಕುಟುಂಬದ ವೇಸ್ಟ್ ಏರಿಗಳಿತ್ತು ಅದರಲ್ಲಿ ತುಂಬ. ಹಾಗಾಗಿ ಆ ಏರಿಗಳನ್ನೆಲ್ಲ ನಾನು ತಗೊಂಬಂದು ಈ ಜೇನಿನ ಮೇಣವನ್ನು ಮಾಡಿದ್ದೇನೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಅತಿ ಹೆಚ್ಚು ಜೇನಿನ ಬಗ್ಗೆ, ಅಂದರೆ ಯಾಕೆ ಜೇನಿನ ಬಗ್ಗೆನೇ ವೀಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಜೇನು ಅಳಿದರೆ ನಾವೆಲ್ಲ ಇಲ್ಲ. ಈ ಪರಿಸರದಲ್ಲಿ ಜೇನು ಅಳಿದರೆ ನಾವೆಲ್ಲ ಅಳಿತೇವೆ, ನಾವೇ ಇಲ್ಲಂತೆ. ಹಾಗಾಗಿ ಜೇನನ್ನು ನಾವು ಅತಿ ಹೆಚ್ಚು ಉಳಿಸಬೇಕು. ಹಾಗಾಗಿ ನಾನೊಬ್ಬ ಜೇನು ಪ್ರೇಮಿ ಅಂತ ಹೇಳೋಕ್ಕೂ ತಪ್ಪಾಗಲಿಕ್ಕಿಲ್ಲ. ನನಗೆ ತುಂಬ ಜೇನು ಅಂದರೆ ತುಂಬ ಪ್ರೀತಿ. ಹಾಗಾಗಿ ಇದು ಜೇನಿನ ಮೇಣದ ಒಂದು ತುಂಡು ನಿಮಗೆ ಮಾಡಿ ತೋರಿಸಿದ್ದೇನೆ. ನೆಕ್ಸ್ಟ್ ಹೇಗೆ ಮಾಡೋದು ಎತ್ತ ಅಂತೇಳಿ ನಿಮಗೆ ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು.